ಒಂದಾಗ್ಲಿ ಏನೇ ಮಾಡ್ಲಿ ಏನ್ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ನಮ್ಮ ಎಮ್ಎಲ್ಎಗಳನ್ನೆಲ್ಲ ಎಳೆದಾಕ್ಬಿಡ್ತೀವಿ, 55 ಕೋಟಿ ಕೊಟ್ಬಿಡ್ತೀವಿ, ಸರ್ಕಾರ ತೆಗೆದಾಕ್ಬಿಡ್ತೀವಿ ಅಂತ ಏನೆಲ್ಲ ಬಿಲ್ಲು ಬಾಣ ಎಲ್ಲ ತೆಗೆದು ಏನ್ ಫೋನ್ ಮಾಡಿ ಏನೇನೋ ಪ್ರಯತ್ನ ಮಾಡುದು. ಪಾಪ ನಮ್ಮ ಶಿವಶಂಕರಪ್ಪಂಗೂ ಫೋನ್ ಮಾಡ್ಬಿಟ್ಟಿದಂತೆ, ಯಡಿಯೂರಪ್ಪ ಆಮೇಲೆ ಕುಮಾರಸ್ವಾಮಿ ಇಬ್ರು ಸೇರ್ಕೊಂಡು ಅವ್ರ ಕಡೆ ಏನೋ ದುಡ್ಡು ಏನೋ ಬೇಕಾಗಿತ್ತ ಅಂತ. ಸೊ ಹಂಗೆ ಶಿವಶಂಕರಪ್ಪನಂತವ್ರಿಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಕ್ರಾಪ್ ಮಾಡಕ್ಕೆ ಪಾಪ ಹೊಸ ಊರಿಗೆ ಏನ್ ನೋಡುವ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಮಾಡ್ತಾರೆ. ನಾನಿವತ್ತು ಯಡಿಯೂರಪ್ಪನವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಮ ಪಾರ್ಟಿಯವ್ರದ್ದು ಭ್ರಮ ಜನ ಹೇಳ್ತಾರಲ್ಲ, ತಿರ್ಕನ ಕನ್ಸು ಕಾಣ್ತಾ ಇದ್ದೀರಿ. ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಆಯ್ತದೆ ಅನ್ನೋದಕ್ಕೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. 136 ಜನ ಇಂಡಿಪೆಂಡೆಂಟ್ಗಳು ಬಹಳ ಬಲಿಷ್ಠವಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವತ್ತು ನಮ್ಮ ಜೊತೆ ಉಳ್ಕೊಂಡು 140 ತಲುಪಿದೀವಿ. ನಾನು ಬೇರೆ ವಿಚಾರನ ಮಾತಾಡಕ್ ಹೋಗುದಿಲ್ಲ, ಬೇರೆ ಬಿಜೆಪಿ ವಿಚಾರ ಮಾತಾಡಕ್ ಹೋಗುದಿಲ್ಲ. ಆದ್ರಿಂದ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು, ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ, ಟೈಮ್ ನಮಗಿಲ್ಲ. ಬೇರೆ ಕಡೆ ನಾವು ಅದ ಮುಗಿಸ್ಕೊಂಡು ಹೊಸಕೋಟೆಗೆ ಹೋಗ್ಬೇಕು, ಹೊಸಕೋಟೆ ಆದ್ಮೇಲೆ ಬೇರೆ ಹೋಗ್ಬೇಕು, ಇವೆಲ್ಲ ಇದೆ. ಶಿಕ್ಷಕರ ಸಮಸ್ಯೆ ಕೂತ್ಕೊಳ್ಳ ಮಾಡ್ತೀನಿ ನೋಡಿ. NPS ಬೇರೆ ವಿಚಾರ OPS ಎಲ್ಲ ಪ್ರಸಾರ ಮಾಡಿದ್ದೀವಿ. ನಿಮ್ದು ಅನೇಕ ಬೇಡಿಕೆಗಳಿದೆ, ಆದರೆ ನಾವು ಜನರು ಕೊಟ್ಟಂತ ಬೇಡಿಕೆ ಏನಿತ್ತು ಅದನ್ನ ಈಡೇರಿಸಿದ್ದೀವಿ. ನಿಮ್ ಬಗ್ಗೆನೂ ಸಹಾನುಭೂತಿ ಇದೆ, ಮುಖ್ಯಮಂತ್ರಿಗಳಿಗೂ ಸಹಾನುಭೂತಿ ಇದೆ. ತಾಳ್ಮೆ ಕಳ್ಕೊಳ್ಳೋದು ಬೇಕಾಗಿಲ್ಲ. ಹಿಂದೆ ಬಿಜೆಪಿ ಅದೆಷ್ಟೋ ಕೊಟ್ಬಿಟ್ಟು ಮಾತು ಕೊಟ್ಟು ಅವ್ರು ಉಳಿಸ್ಕೊಳಕ್ ಆಗ್ಲಿಲ್ಲ. ಆದರೆ ನಮ್ಗೆ ಅರಿವಿದೆ, ನಾವು ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನ ಯಾವ ಕಾರಣಕ್ಕೂ ಕೈ ಬಿಡುವಂತ ಪ್ರಶ್ನೆ ಇಲ್ಲ. ಆದರೆ ನಾವು ಇರ್ಬೇಕಲ್ಲ. ಈಗ ನೋಡಿ, 50,000 ಶಿಕ್ಷಕರು ವೇಕೆಂಟ್ ಇದೆ ರಾಜ್ಯದಲ್ಲಿ. ಹೆಂಗ್ ತುಂಬಬೇಕು? ಹೊರಗಡೆ ಹಳ್ಳಿಯಿಂದ ಬೆಂಗಳೂರಿಗೆ ಬರೋ ಜನನ ನಾವು ತಡಿಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು మన ಬಜೆಟ್ ಅಲ್ಲಿ 2,000 NPS ಸ್ಕೂಲ್ನ CSR ವತಿಯಿಂದ ಮಾಡಿಸ್ಬೇಕು ಅಂತೇಳಿ ನನ್ನನ್ನು ಜವಾಬ್ದಾರಿ ವಹಿಸಿ ಮಾಡಿದ್ದಾರೆ. ಅದನ್ನು ಕೂಡ ಈಗ ನಾವು ಈ ಎಲೆಕ್ಷನ್ ಆದ ತಕ್ಷಣ ಅದು ಕಾರ್ಯರೂಪಕ್ಕೆ ತರ್ತೇವೆ. ಹಳ್ಳಿ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ನಾನು ನಿಮ್ಮ ಶಿಕ್ಷಕರ ಅಧ್ಯಕ್ಷರೇನಿದ್ದಾರೆ, ಸಂಘದ ಅಧ್ಯಕ್ಷರಿದ್ದಾರೆ, ಪುಟ್ಟಣ್ಣವ್ರಿಗೆ ಮತ್ತು ಬೇರೆ ಮ್ಯಾನೇಜ್ಮೆಂಟ್ ಅವ್ರಿಗೆಲ್ಲ ಮಾತಾಡಿದ್ದೀನಿ. ಯಾರು CBSE ICS ಸ್ಕೂಲ್ ಇದ್ದಾರೆ, ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಬರೀ ಶಿಕ್ಷಣದಲ್ಲಿ ದುಡ್ಡು ನೀವು ಕೊಡಬೇಡಿ, ದುಡ್ಡು ನಿಮ್ದೇನು ಬೇಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.